ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನನಗೆ ನಾಳೆ ಒಂದು ಮದುವೆ ಉಂಟು. ಹಾಗೆ ನಾನು ಹಿಂದಿನ ದಿನ ರಾತ್ರಿ ಬ್ಲೌಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಬ್ಲೌಸ್ ಅಂದರೆ ನನ್ನ ಹತ್ರ ಒಂದು ಸಾರಿ ಉಂಟು. ಆ ಸಾರಿ ಅಂದರೆ ಸ್ವಲ್ಪ ಹಳತಾಗಿದೆ ಸಾರಿ, ತುಂಬ ಹಳತೇನಲ್ಲ, ಆದರೆ ಅದರ ಬ್ಲೌಸ್ ಸ್ವಲ್ಪ ಹಾಳಾಗಿದೆ. ಹಾಗೆ ನಾನು ಅದಕ್ಕೆ ಬೇರೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೇನೆ. ಅಂದರೆ ಅದು ನೋಡಿ, ಪ್ಲೈನ್ ಬಟ್ಟೆ ತಂದು ಈ ಥರ ಡಿಸೈನ್ ಮಾಡಿದ್ದು. ಅಂದರೆ ಆ ಡಿಸೈನ್ ಸ್ವಲ್ಪ ಕ್ರೋಸಲ್ಲಿ ಮಾಡಿದ್ದು, ಯು ಶೇಪಲ್ಲಿ ಮಾಡಿದ್ದು. ಅದರ ಸ್ಲೀವಿಗೆ ನೋಡಿ ಸ್ವಲ್ಪ ಸ್ವೀಕೆನ್ಸ್ ವರ್ಕ್, ಆಮೇಲೆ ಬೀಡ್ ವರ್ಕ್ ಎಲ್ಲ ಹಾಕಿದ್ದೇನೆ. ಮಿಷನ್ ವರ್ಕ್ ಪ್ಲಸ್ ಹ್ಯಾಂಡ್ ವರ್ಕ್ ಅದಕ್ಕೆ. ಅಂದರೆ ತುಂಬ ಚೆಂದ ಬಂದಿದೆ. ನನಗೊಂದು ತುಂಬ ಖುಷಿ ಆಯಿತು. ನನಗೆ ಈ ಡಿಸೈನ್ ಹೀಗೇ ಬರಬೇಕು ಅಂತ ಹೇಳಿ ನಾನು ಮಾಡಿದ್ದು. ತುಂಬ ಖುಷಿಯಾಗಿದೆ ನನಗೆ. ಹಾಗೆ ಮತ್ತೆ ಮಾರನೇ ದಿನ ನಾನು ಮದುವೆಗೆ ಅಂತ ಹೊರಡುವಾಗಲೇ ಒಳ್ಳೆ ಮಳೆ ಆಯಿತಾ. ಹಾಗೆ ಮಳೆ ಹೇಗೆಪ್ಪ ನಾನು ಹೊರಡುದು ಅಂತ ಹಾಗೆಲ್ಲ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆದ ನಂತರ ನಾನು ಈ ವಿಡಿಯೋ ತೆಗೆದದ್ದು ನಾನು. ಹಾಗೆ ಈ ಒಂದು ಬ್ಲೌಸು ನಿಮಗೆ ಯಾರಿಗಾರು ಇಷ್ಟ ಆದರೆ, ಬೇಕು ಅಂತಾದರೆ ನಾನು ಇದರದ್ದು ಆರ್ಡ್ರ್ ಮಾಡಲಿಕ್ಕೆ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ನಿಮಗೆ ಬೇಕಿದ್ರೆ ಆರ್ಡ್ರ್ ಮಾಡ್ಬೋದು. ಇದರ ಪ್ರೈಸ್ ಎಷ್ಟು ಅಂದರೆ 3600 ರೂಪಾಯಿ. ಅಂದರೆ ಇದಕ್ಕೆ ಸ್ವಲ್ಪ ಹ್ಯಾಂಡ್ ವರ್ಕ್ ಎಲ್ಲ ಇದ್ದದ್ರಿಂದ ಸ್ವಲ್ಪ ರೇಟ್ ಅಷ್ಟು ಬರ್ತದೆ. ಆಮೇಲೆ ಕೆಲವರೆಲ್ಲ ನನ್ನ ಹತ್ರ ಕೇಳ್ತಾ ಇದ್ರು, ನಿಮ್ಮದು ಸ್ಟಿಚಿಂಗ್ ಚಾರ್ಜ್ ಎಷ್ಟು, ಆಮೇಲೆ ಡಿಸೈನ್ ಚಾರ್ಜ್ ಎಷ್ಟು ಅಂತ. ಡಿಸೈನ್ ಚಾರ್ಜ್ ನನ್ನದು ಸ್ಟಾರ್ಟಿಂಗ್ ರೇಟ್ 500 ರುಪೀಸ್, ಆಮೇಲೆ ಸ್ಟಿಚಿಂಗ್ 350, 350. ಹಾಗೆ ಬೇಕಿದ್ರೆ ನಿಮಗೆ ನಾನು ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರಲ್ಲಿ ನಿಮಗೆ ಆರ್ಡ್ರ್ ಮಾಡ್ಬೋದು. ಆಮೇಲೆ ನೋಡಿ ಅಂತೆ, ನಾನು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹನುಮಾನ್ ಮಂದಿರ ಉಂಟು. ಒಳ್ಳೆ ಒಂದು ನೋಡಲಿಕ್ಕೆ ತುಂಬ ಹೊರಗಿಂದ ತುಂಬ ಚಂದ ಉಂಟು ನೋಡಲಿಕ್ಕೆ ಅದು. ಹಾಗೆ ನಮ್ಮ ಮನೆಯಲ್ಲಾದ ಮಹಾದ್ವಾರ ನೋಡಿದ್ರಲ್ಲ, ದೇವಸ್ಥಾನದ ದಾರಿಯಲ್ಲಿ ಅದೇ ದಾರಿಯಾಗಿ ನಾವು ಹೋಗುದು. ಹಾಗೆ ನಾವು ಮದುವೆ ಹಾಲಿಗೆ ಮುಟ್ಟಿದೆವು. ಅಲ್ಲಿ ನೋಡಿ ಒಂದು ಚಂದ ದೊಡ್ಡ ಒಂದು ಉರುಳಿಗೆ ನೀರು ಹಾಕಿ ಹೂವಿನಲ್ಲಿ ಡೆಕೋರೇಷನ್ ಮಾಡಿದ್ದು. ಅದು ತುಂಬ ಚಂದ ಉಂಟು ನೋಡಲಿಕ್ಕೆ. ನಾವು ಸ್ವಲ್ಪ ಹೊತ್ತು ಅಲ್ಲಿ ನಿಂತು ವಿಡಿಯೋಸು ಫೋಟೋಸು ಎಲ್ಲ ತೆಗೆದೆವು. ಎಲ್ಲರೂ ಸಹ ಹಾಗೆ ಅಲ್ಲೇ ನಿಂತು ಹೆಚ್ಚಿನವರು ಫೋಟೋಸ್ ಎಲ್ಲ ತೆಗೆಯುವುದು. ಮತ್ತು ನಮ್ಮ ನೆಂಟರೆಲ್ಲ ಸಿಕ್ಕಿದ್ರು, ನಾವು ಅವ್ರನ್ನೆಲ್ಲ ಮಾತಾಡಿದೆವು. ಆಮೇಲೆ ಅಂದರೆ ಜನ ಎಲ್ಲ ಬರ್ತಾರಷ್ಟೇ. ನಾವೊಂದು 11 ಗಂಟೆ ಎಲ್ಲ ಆಗಿದೆ ಮುಟ್ಟುವಾಗ. ಒಬ್ಬರೊಬ್ಬರೇ ಬರ್ತಾ ಇದ್ದಾರೆ. ಆನಂತರ ಈಗ ನೋಡಿ ಮದುಮಗನ ಎಂಟ್ರಿ ನಮಗೆ ಸಿಕ್ಕಿಲ್ಲ. ಆಮೇಲೆ ಈಗ ಮದುವಳಿತಿಯ ಎಂಟ್ರಿ ಆಗ್ತಾ ಉಂಟು. ಅಲ್ಲಿ ನೋಡಿ ಹೆಣ್ಮಕ್ಳು ಚಂದ ಚಂದ ಡ್ಯಾನ್ಸ್ ಮಾಡಿ ಬರ್ತಾ ಇದ್ದಾರೆ. ಅವರಂದರೆ ಆ ಒಂದು ಚಂದ ಸಾಂಗ್ ಆಯಿತು ಅದು. ಆ ಸಾಂಗ್ ನನಗೆ ಇದಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ನನಗೆ ಕಾಪಿರೈಟ್ ಬರ್ತದೆ. ಹಾಗೆ ನನ್ನದೇ ಆದ ಸಣ್ಣ ಒಂದು ಮ್ಯೂಸಿಕ್ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಹಾಗೆ ಈಗ ನೋಡಿ, ಇದರ ಹಿಂದೆಯೇ ಮದುವಳ್ತಿ ಬರ್ತಿದ್ದಾರೆ. ಮದುವೆದಂದ್ರೆ ಫುಲ್ ವಿಡಿಯೋ ಎಲ್ಲ ಇಲ್ಲ, ಸಣ್ಣ ಒಂದು ವಿಡಿಯೋ ಅಷ್ಟೇ. ನಾವು ಊಟಕ್ಕೆ ಅಂತ ಹೋದೆವು. ಊಟ ಅಂತೂ ಸೂಪರ್ ಆಯ್ತು. ರೊಟ್ಟಿ, ಪುಲಾವು, ಅನ್ನ, ಸಾರು, ಪಲ್ಯ, ಪನ್ನೀರು, ಹಾಗೆ ಈಗ ಸುಮಾರು ಐಟಮ್ ಇತ್ತು. ನಮ್ಗೆ ತುಂಬ ಖುಷಿ ಆಯಿತು. ಅಂದರೆ ಈಗ ಸೆಕೆ ಇಲ್ಲಲ್ಲ, ಊಟ ಮಾಡಲಿಕ್ಕೆಲ್ಲ ಒಳ್ಳೆದಾಗ್ತದೆ. ಹಾಗೆ ಸರಿ ಊಟ ಎಲ್ಲ ಮಾಡಿದೆ. ಮತ್ತು ಆಮೇಲೆ ಪಾಯಸ ಸಹ, ಈಗ ಕಡಲೆಬೇಳೆ ಪಾಯಸ, ಹೋಳಿಗೆ. ನನಗೆ ಕಡಲೆಬೇಳೆ ಪಾಯಸ ಅಂದರೆ ತುಂಬ ಇಷ್ಟ. ಹಾಗೆ ಊಟ ಎಲ್ಲ ಮುಗಿಸಿ ವಿಶ್ ಮಾಡಲಿಕ್ಕೆ ಅಂತ ಹೋಗುವಾಗ ಫುಲ್ಲು ಕ್ಯೂ ಇತ್ತಲ್ಲಿ. ಹಾಗೆ ಸ್ವಲ್ಪ ನಮ್ಮವ್ರ ಹತ್ರ, ನಮ್ಮ ಫ್ರೆಂಡ್ಸು, ಊರಿನವರು, ರಿಲೇಷನ್ ಎಲ್ಲ ಇದ್ರು. ಅವ್ರ ಹತ್ರ ಸ್ವಲ್ಪ ಎಲ್ಲ ಮಾತಾಡಿ ಆಮೇಲೆ ನಾವು ವಿಶ್ ಎಲ್ಲ ಮಾಡಿ ಎಲ್ಲರ ಹತ್ರ ಬಾಯಿ ಹೇಳಿ ಮನೆಗೆ ಮರಳಿದೆವು. ಥ್ಯಾಂಕ್ಸ್ ಫಾರ್ ವಾಚಿಂಗ್.